ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ಪಟ್ಟಣದ ಅಶೋಕನಗರ ಮತ್ತು ಮುಸ್ಲಿಂ ಬ್ಲಾಕ್ ಇರುವಂತ ಒಂದು ಏರಿಯಾದಲ್ಲಿದ್ದೀನಿ ನೋಡಿ. ಇಲ್ಲಿ ಒಂದು ರಸ್ತೆ ಕಾಮಗಾರಿ ಬಗ್ಗೆ ಕೆಲ ಯುವಕರು ಸಾಕಷ್ಟು ಒಂದು ಆಕ್ರೋಶಗೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ 2 ದಶಕಗಳಿಂದ ಮೋರಿಗಳನ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಮೋರಿಗಳೆಲ್ಲ ನಾಶ ಆಗಿ ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯವಾಗಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಏನು 2 ದಶಕಗಳಿಂದ ಆರಿಸಿ ಬಂದಂತ ಯಾವೊಬ್ಬ ಪುರಸಭೆ ಕೌನ್ಸಿಲರ್ ಆಗ್ಲಿ ಅಥವಾ ಈ ಶಾಸಕರುಗಳಾಗ್ಲಿ ಕೇವಲ ತಮ್ಮ ಮತಗಳ ಬಗ್ಗೆ ಚಿಂತೆ ಮಾಡಿದ್ರೆ ಹೊರತು ಯಾವುದೇ ಒಂದು ಈ ರಸ್ತೆನ ಅಭಿವೃದ್ಧಿ ಮಾಡಬೇಕು, ಮೋರಿಗಳನ್ನ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಯಾರೊಬ್ರು ಕೂಡ ಯೋಚನೆ ಮಾಡೇ ಇಲ್ಲ. ಇದು ನಿಜಕ್ಕೂ ಒಂದು ಬೇಸರದ ಸಂಗತಿ. ಬನ್ನಿ, ಇಲ್ಲಿನ ನಿವಾಸಿಗಳು ನನಗೆ ಕರೆ ಮಾಡಿದ್ರು. ಅವ್ರೇನ್ ಹೇಳ್ತಾರೆ ಅಂತ ಪ್ರತಿಯೊಂದನ್ನು ನೀವೇ ಅವರ ಒಂದು ಬಾಯಿಂದನೇ ಕೇಳಿ. ಸರ್ ನಮಸ್ಕಾರ ಸರ್. ಏನ್ ನನಗೆ ಒಂದು ಕರೆ ಮಾಡಿದ್ರಿ, ಒಂದು ರಸ್ತೆದು ಕಳಪೆ ಕಾಮಗಾರಿ ನಡೀತಿದೆ ಅಂತ ಹೇಳಿ ಸರ್. ಏನ್ ಸಮಸ್ಯೆ ಈ ರಸ್ತೆ ಬಗ್ಗೆ? ನಾಜಿಮ್ ಶರೀಫ್ ಅಂತ. ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ಒಂದು 20 ವರ್ಷದಿಂದಲೂ ಕರೆಕ್ಟ್ ಆಗಿ ರೋಡು ಚರಂಡಿ ಯಾವುದು ಆಗಿಲ್ಲ. ಈ ರಸ್ತೆ ಸಾರ್ವಜನಿಕರು ತಿರುಗಾಡೋ ರಸ್ತೆ. ಇಲ್ಲಿ ಎಲ್ಲಾ ಸಮುದಾಯ ಜನ ಎಲ್ಲ ತಿರುಗಾಡ್ತಾರೆ. ಇಲ್ಲಿ 12, 13, 14, 15ನೇ ವಾರ್ಡ್ ಎಲ್ಲ ಸೇರುತ್ತೆ. ಇಲ್ಲಿ ಡ್ರೈನೇಜ್ ಮಾಡಬೇಕು, ಕ್ಲೀನ್ ಆಗಿ ಕಾಂಕ್ರೀಟ್ ರಸ್ತೆ ಮಾಡಬೇಕು, ಇಲ್ಲಿ UGD ಕಲೆಕ್ಷನ್ಗಳು ಕೊಡಬೇಕು. ಇದ್ಯಾವುದು ಆಗ್ದೇನೆ ಮಧ್ಯಂತರ ಏನಾಗಿದೆ, SM ಕೆರೆಯಿಂದ ಒಂದು ಅರ್ಧ ರೋಡು ಕಾಂಕ್ರೀಟ್ ರೋಡ್ ಆಗಿದೆ. ಅದಕ್ಕಿಂತ ಮುಂಚೆ ಕಾಂಕ್ರೀಟ್ ರೋಡ್ ಆಗ್ಬೇಕಿತ್ತು, ಯಾವುದೇ ಕಾಂಕ್ರೀಟ್ ರೋಡ್ ಆಗ್ಲಿಲ್ಲ. ಈಗ ಏನ್ ಮಾಡಾರ, ಮಧ್ಯ ಒಂದು 4 ದಿವಸದಿಂದ ಇತ್ತೀಚೆಗೆ ಒಂದು JCB ತಗೊಬಂದ್ಬಿಟ್ಟು ಪ್ಯಾಚ್ ವರ್ಕ್ ಮಾಡ್ಬಿಟ್ಟು ಡಾಂಬರ್ ಹಾಕ್ತೀವಿ ಅಂತ ಹೇಳ್ತಾರ. ಅದಕ್ಕೆ ನಾವು ಈ ಡಾಂಬರ್ ಅವೆಲ್ಲ ಬೇಡ, ಪ್ಯಾಚ್ ವರ್ಕ್ ಬೇಡ, ಕರೆಕ್ಟಾಗಿ ಕಾಂಕ್ರೀಟ್ ರೋಡ್ ಮಾಡಿ ಒಳ್ಳೆ ಒಂದು ಅಭಿವೃದ್ಧಿ ಮಾಡಿ, ಒಳ್ಳೆ ಹೃದಯ ಭಾಗದಲ್ಲಿ ಇರೋ ಈ ರಸ್ತೆ ಸಾರ್ವಜನಿಕರು ತಿರುಗಾಡ್ತಾರೆ, ಎಲ್ಲಾ ಸಮುದಾಯ ಜನ ಎಲ್ಲ ತಿರುಗಾಡ್ತಾರೆ. ಒಳ್ಳೆ ರಸ್ತೆ ಮಾಡ್ಕೊಡಿ, ಅಭಿವೃದ್ಧಿ ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ. ಅದರಿಂದ ತಾವು ಈ ರಸ್ತೆನ ಎಲ್ಲ ಕವರೇಜ್ ಮಾಡಿ ಒಂದು ರಿಪೋರ್ಟ್ ಮಾಡಿ ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಏತೇಶ ಮಹಮ್ಮದ್ ಅಂತ ಹೇಳಿ ಸರ್. ಏನು ಒಂದು ಈ ಕಾಮಗಾರಿ ಇದೆಯಲ್ಲ, ಎಷ್ಟು ಲಕ್ಷ, ಎಷ್ಟು ಕೋಟಿದು ಕಾಮಗಾರಿ ಸರ್ ಇದು? ಸರ್ ಇದು ಈಗ ಇಲ್ಲಿ ಕಾಪಿ ಇದೆ. ಕಾಪಿಲಿ 14, 12, 13, 14, 15, 16, 17 ಸಂತೋಷ್ ಬುಕ್ ಹೌಸ್ ಇಂದ ಕೊಳೆಗಾಲ ರಸ್ತೆ ಇಂದ ತೋಡ್ಮುದ್ದನಕೇರಿ ಮೂಲಕ ನಾಗರಾಜು ಅಂಗಡಿಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 25 ಲಕ್ಷ ರೂಪಾಯಿ ಆಗಿದೆ. ಇದು ಅನಿಲ್ ಗೌಡ ಅನ್ನೋ ಎಂಟರ್ಪ್ರೈಸಸ್, ಅನಿಲ್ ಗೌಡ ಜಿ ಎಂಟರ್ಪ್ರೈಸಸ್ ಅನ್ನೋರಿಗೆ ಆಗಿದೆ. ಇದನ್ನ ನಾವು 1 ವರ್ಷದ ಹಿಂದೆನೆ ಬಂದು ಗುದ್ಲಿ ಪೂಜೆ ಮಾಡಿದ್ರು. ಆವಾಗ ಬಂದು ಕೆಲಸ ಮಾಡ್ಲಿಲ್ಲ. ಈಗ ತರಾತುರಿಯಾಗಿ ಏಕ್ದಮ್ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಸೋಡ್ಮುದ್ದನಕೇರಿಯಲ್ಲಿ ಏನ್ ಮಾಡಿದ್ದಾರೆ, ಎಲ್ಲ ಅಗದು ಕ್ಲೀನ್ ಆಗಿ ಟಾರ್ ರೋಡ್ ಹಾಕಿದ್ದಾರೆ, ಇದು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಅಲ್ಲಿಂದ ಈ ಕಡೆಗೆ ಎಲ್ಲ ಪೂರ್ತಿ ಚಾಪೆ ಕೆಲಸ ಮಾಡಕ್ ಬಂದು ಅವತ್ತು ನಾವು ಬಂದು ಎಲ್ಲಾ ಸೇರಿ ಕೆಲಸ ನಿಲ್ಸ್ಬಿಟ್ಟು 2 ದಿವಸ ಟೈಮ್ ತಗೊಂಡಿದ್ರು. ಇವತ್ತು ಬಂದು ಏಕ್ದಮ್ ಈ ಕಡೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರು ಸಂತೋಷ್ ಬುಕ್ ಹೌಸ್ ಇಂದ. ನಾವು ಬಂದು ಕೇಳೋದಕ್ಕೆ ಅವ್ರಿಗೆ ಯಾರು ಅಧಿಕಾರಿಗಳು ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಇಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 2-3 ಗಂಟೆಯಿಂದಾನು ನಿಂತಿದೀವಿ, ಯಾರು ಬಂದು ಅದಕ್ಕೆ ರೆಸ್ಪಾನ್ಸ್ ತಗೊಳ್ತಾ ಇಲ್ಲ. ನಾವು ಅದಕ್ಕೆ ಕೆಲಸ ನಿಲ್ಸ್ಬಿಟ್ಟು ಎಲ್ಲ ಏನ್ ಇದಾಗಿದೆ ಆ ತರ ಒಳ್ಳೆ ಕೆಲಸ ಮಾಡಿಕೊಡಿ. ಆಮೇಲೆ ಇಲ್ಲಿಂದ ಅಲ್ಲಿ ಗಂಟನೂ ಎಲ್ಲಾ ಸಮುದಾಯದವರು, ಆಮೇಲೆ ಹೃದಯ ಭಾಗ ಇದು ಒಳ್ಳೆ ಕೆಲಸ ಮಾಡಿಕೊಡಿ. ಮೇನ್ ರೋಡ್ ಇದು ಮೇನ್ ಇದು UGDಲಿ ಎಲ್ಲ ಮೋರಿಗೆ ಬಿಟ್ಟಿರೋದೆಲ್ಲ UGD ಕೊಟ್ಟಿದ್ರು. ಈಗ UGD ಎಲ್ಲ ಬ್ಲಾಕ್ ಆಗ್ಬಿಟ್ಟು ಅದೆಲ್ಲ ಪೈಪ್ ತೆಗೆದ್ಬಿಟ್ಟು ಮೋರಿಗೆ ಬಿಟ್ಟಿದ್ದಾರೆ. ಮೋರಿಗಳು ಸರಿ ಇಲ್ಲ, 20 ವರ್ಷದಿಂದ ಮೋರಿಗಳಾಗಿಲ್ಲ, ಎಲ್ಲ ಹಳ್ಳ ಆಗ್ಬಿಟ್ಟೈತೆ ಮೋರಿಗಳು. ಅದ್ ರೆಡಿ ಮಾಡಿ ಅಂತಂದ್ರೆ ಅದು ಮಾಡ್ತಾ ಇಲ್ಲ. ಬಂದು ಬರೀ ಪ್ಯಾಚ್ ವರ್ಕ್ ಬಂದು ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ನಾವು ಕೆಲಸ ನಿಲ್ತಿದೀವಿ. ದಯವಿಟ್ಟು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದೇನಿದೆ ಪರಿಶೀಲನೆ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿ. ಕೌನ್ಸಿಲರ್ ಅವ್ರು ಬಂದಿದ್ರು, ಕರ್ಸಿದ್ರು ಅವ್ರಿಗೆ ಬಂದು ಚರ್ಚೆ ಮಾಡೋದಕ್ಕೆ ಅದೇನ್ ಮಾಡಿಸ್ತೀರಾ ಮಾಡಿಸ್ಕೊಳ್ಳಿ ಅನ್ಬಿಟ್ಟು ಹೇಳ್ಬಿಟ್ಟು ಹೋಗಿದಾರೆ ಅವರು. ಅದ್ ಹೆಂಗ್ ಮಾಡಿಸ್ತೀರಾ, ಅದ್ ಹೆಂಗ್ ಇದ್ ಮಾಡ್ತೀರಾ, 6 ವರ್ಷದಿಂದ ನೀವ್ ಏನೇನ್ ಮಾಡಿದಿರಾ ತೋರಿಸಿ ಅಂದಕ್ಕೆ ಇದು ನಾನ್ ಮಾಡಿಸ್ತೀನಿ, ಇನ್ಯಾರು ಮಾಡಿಸಿದಾರೆ ಅನ್ಬಿಟ್ಟು ಯಾರು ಮಹಾನ್ ಭಾವನ ಹೆಸರು? ಪ್ರಮೀಳಾ ದೇವಿ ಅಂತ ನಮ್ಮ ವಾರ್ಡ್ ನಂಬರ್ 14ನೇ ಕೌನ್ಸಿಲರು. ಇವತ್ತು ಗಂಟ ಅವರು ಬಂದು ನೋಡಿಲ್ಲ ಸರ್. ನೀವೆಲ್ಲ ಬಂದು ಪರಿಶೀಲನೆ ಮಾಡಿ. ಕಸ ಎತ್ತಕ್ ಬರ್ತಾ ಇಲ್ಲ ಯಾರು ಅಲ್ಲಿ ನಮ್ ಬೀದಿಲಿ. ನಾವು ಈಗ ಪ್ರಶ್ನೆ ಮಾಡೋದಕ್ಕೆ ನಾನ್ ಮಾಡಿಸ್ತೀನಿ, ಇನ್ಯಾರು ಮಾಡಿಸ್ತಾ ಇದಾರೆ, ಅದೇನ್ ಮಾಡಿಸ್ತೀರಾ ಮಾಡಿಸ್ಕೊಳ್ಳಿ ಅನ್ಬಿಟ್ಟು ನಮ್ಗೆ ಪ್ರಶ್ನೆ ಮಾಡ್ಬಿಟ್ಟು ಹೋಗಿದಾರೆ ಸರ್. ಇದು ಇಲ್ಲಿ 12ನೇ ವಾರ್ಡ್ ಅವರು ಒಳ್ಳೆ ಕೆಲ್ಸಗಳು ಮಾಡಿಸ್ಕೊಳ್ತಾ ಇದಾರೆ, 13ನೇ ವಾರ್ಡ್ನವರು ಒಳ್ಳೆ ಕೆಲ್ಸಗಳು ಮಾಡಿಸ್ಕೊಳ್ತಾವ್ರೆ. ನಾವು 14ನೇ ವಾರ್ಡ್ ಅಲ್ಲಿ ಒಂದ್ ಕೆಲಸ ಮಾಡಿಸ್ತೇನೆ. ನಾವು ಎಲ್ಲಾರು ಹೋಗಿ ಬೇಡ್ಕೊಂಡು
ಹಂಗೋಗಿ ನಾವೇ ಹೋಗಿ ನಿಂತ್ಕೊಂಡು ಈ ಒಂದು ಲೈಟ್ ಹೋದ್ರು ನಾವೇ ಹೋಗಿ ಹೇಳಿ ನಾವೇ ಮಾಡಿಸ್ಕೋಬೇಕು. ಅವ್ರು ಏನು ಮಾಡ ಈಗ ಇಲ್ಲಿ ಬಂದು ಹೇಳ್ಬಿಟ್ಟು ಮುಸ್ಲಿಮ್ಸ್ ಎಲ್ಲ ಸೇರ್ಕೊಂಡ್ ಮಾಡ್ತಾವ್ರೆ ಅಂತ. ಇಲ್ಲಿ ಮುಸ್ಲಿಮ್ಸ್ ಏನು ಇಲ್ಲ ಸರ್, ಈ ಸಾರ್ವಜನಿಕರು ಸರ್ ಭ್ರಷ್ಟಾಚಾರಕ್ಕೆ ಜಾತಿ ಇಲ್ಲ ಸರ್, ಅದ್ರಲ್ಲಿರೋದು ಒಳ್ಳೆಯವರು ಕೆಟ್ಟವರು ಎರಡೇ ಇರೋದು. 14ನೇ ವಾರ್ಡ್ ಅಲ್ಲಿ ಮುಸ್ಲಿಮ್ಸ್ ಇದಾರೆ, ಹಿಂದೂಗಳಿದ್ದಾರೆ, ಆಮೇಲೆ ಗೌಡ್ರು ಇದಾರೆ, ಎಲ್ಲಾರು ಇದಾರೆ. ಅವ್ರು ಬಂದ್ಬಿಟ್ಟು ಬರೀ ಮುಸ್ಲಿಮ್ಸ್ ಬಂದ್ ಸೇರ್ ನಿಂತವ್ರೆ ಅನ್ಬಿಟ್ಟು ಜಾತಿ ಮೇಲೆ ಹೇಳ್ಬಿಟ್ಟು ಹೋಗಿದ್ದಾರೆ. ಅವರು ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಅನ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಇಲ್ಲಿಂದಾನೆ ಹೋಗೋ ಟೈಮಲ್ಲಿ ಹಿಂಗ್ ಮುಚ್ಕೊಂಡ್ ಹೋಯ್ತಾರೆ, ಬೈಕ ಹೋಯ್ತಾರೆ ಸರ್. ನಮ್ ಬೀದಿಯಲ್ಲಿ 10 ವರ್ಷ ಆಯ್ತು ರೋಡ್ ಹಾಕಿ, ಇದು ಗೋರಿಗಳು ಹಾಕಿ 20 ವರ್ಷ ಆಯ್ತು. ಇಲ್ಲಿಂದಾನೆ ಬೈಕ ಹೋಯ್ತಾರೆ. ಬರುದಿಲ್ಲ, ಪಕ್ಕದ ಬೀದಿ ವಾರಕ್ಕೆ ಒಂದ್ಸತಿ ಬರುತ್ತೆ ಟ್ರಾಕ್ಟರ್. SC ST ಇರೋ ಕಡೆ ಕಾಂಕ್ರೀಟ್ ರೋಡ್ ಆಗ್ಬೇಕಂತ ಸರ್ಕಾರದಿಂದ ಆಗಿರೋದು. ಆದ್ರೆ ಇವ್ರು ಮಾಡ್ತಾ ಇರೋದೇನು, ಇಲ್ಲಿ ಮುಂದೆ ಹೋಗ್ಬಿಟ್ಟು ಬೇಕಾದ್ರೆ ವಿಡಿಯೋ ಬನ್ನಿ ಜೊತೆ ಕರ್ಕೊಂತೀನಿ. ಚರಂಡಿ ಇದೆ, ಈ ಚರಂಡಿ ಪೂರ್ತಿ ಬ್ಲಾಕ್ ಆಗಿದೆ. ಇದು ಇಲ್ಲಿ ನಡ್ಕೊಂಡು ಹೋಗಿ ಬೇಕಾದ್ರೆ ಬನ್ನಿ ಜೊತೆಲಿ. ಚರಂಡಿ ಪೂರ್ತಿ ಬ್ಲಾಕ್ ಆಗಿದೆ, ಚರಂಡಿ ಕೆಲಸ ಮಾಡ್ತಾ ಇಲ್ಲ, ಬರೀ ಪ್ಯಾಚ್ ಹಾಕ್ಬಿಟ್ಟು ಹೋಯ್ತಾ ಇದಾರೆ ಇವರು. ಇಲ್ಲಿಂದ ಅಲ್ಲಿ ಗಂಟನು ಲಾಸ್ಟ್ ಗಂಟನೂ ಆಗಿರೋದು ಕಾಂಕ್ರೀಟ್ ರೋಡ್. ಗುದ್ಲಿ ಪೂಜೆ ಮಾಡಿರೋದು MLA ಸಾಹೇಬ್ರನ್ನೇ. ಆದ್ರೆ ಇವರು ಮುನ್ಸಿಪಾಲ್ಟಿಯಿಂದ ಯಾರು ಬಂದಿಲ್ಲ, ಒಂದ್ ಕೆಲ್ಸಾನು ಮಾಡ್ತಾ ಇಲ್ಲ. ನಾವು 1 ಗಂಟೆಯಿಂದ 7 ಗಂಟೆಯಿಂದ ಅವ್ರಿಗೆ ಕರಿತಾ ಇದ್ದೀನಿ. 3 ಗಂಟೆ ಟೈಮ್ 4 ಗಂಟೆ ಟೈಮ್ ಆಗಿದೆ, ಇವಾಗ ಗಂಟ ಯಾರು ಬಂದಿಲ್ಲ, ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಮ್ಗೆ. ನೋಡಿ ಸರ್ ಇದೆಲ್ಲ ಇಲ್ಲಿಂದ ಅಲ್ಲಿ ಗಂಟ ಪೂರ್ತಿ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅದೇ ಈ ಕಡೆ ಎಲ್ಲ ಪ್ಯಾಚ್ ವರ್ಕ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಈ ತರ ಕೆಲಸ ಬೇಡ ಅನ್ಬಿಟ್ಟು ನಾವು ನಿಲ್ಸಿದೀವಿ ಸರ್. ಅವ್ರು ಬಂದು ಏನಿದೆ ನಮ್ಗೆ ಇಲ್ಲಿ ಹೆಂಗ್ ಮಾಡಿದಿರ ಕೆಲಸ ಅದೇ ತರ ಒಳ್ಳೆ ಕೆಲಸ ಮಾಡ್ಕೊಡಿ. ಮೋರಿಲಿ ಅದೆಲ್ಲ ಮಣ್ಣಾಕಿರೋದೆಲ್ಲ ನಾವು ಹೆಂಗಾಗಿದೆ, ನೀರು ಹೋಗ್ತಾ ಇದೆಯಾ ನೋಡಿ ಸರ್. ಇದೇ ತರ ಎಲ್ಲ ಬಿತ್ಕೊ ಬಂದಿರೋದಲ್ಲೆಲ್ಲ ನಾವು ಹಾಕಿರೋದು, ಇದು ನಾವು ಹಾಕೊಂಡಿರೋದು. ಇದು ಇಲ್ಲಿ ನೋಡಿ ಎಲ್ಲ ಮೋರಿಗಳು ಬಿದ್ದಿ ನೀರ್ ಹೆಂಗ್ ಸೋರ್ತಾ ಇದೆ. ಇದೆಲ್ಲ ರೆಡಿ ಮಾಡಲ್ಲ ಆಯ್ತು. ದಿಂಡ್ಗಲ್ ಮೋರಿ, ಅದು ಕಾಂಕ್ರೀಟ್ ಮೋರಿನೇ ಆಗಿಲ್ಲ ನಮ್ಮ ವಾರ್ಡ್ಗೆ. ಕುತ್ಕೊಬಿಟ್ರೆ ನೋಡೋದು ಸರ್. ನೋಡಿ ಸರ್ ಹೆಂಗೆ ದಬಾಕೊಂಡು ಹೋಯ್ತದ ಬಸ್ ದಬಾಕೊಳ್ಳುತ್ತೆ. ಇದೆಲ್ಲ ಮೋರಿ ಇದು ಇದೆ, ಮೋರಿ ಇದೆ, ಎಲ್ಲ ಬಂದ್ ಹಾಕ್ಬಿಟ್ಟೈತೆ. ಇಲ್ಲಿ ನೀರು ಹೋಗ್ತಾ ಇಲ್ಲ, ಎಲ್ಲ ಬ್ಲಾಕ್ ಹಾಕ್ಬಿಟ್ಟಿರೋದು. ಇದು ಎಲ್ಲಾ ನೀರು ಇದೆಲ್ಲ ಬಂದು ನೋಡಿ ಇಲ್ಲಿ ಇದೆಲ್ಲ ಮಣ್ಣು ಹಾಕಿರೋದು ನಾವು. ಇಲ್ಲೆಲ್ಲ ಪೂರ್ತಿ ಹಳ್ಳ ಆಗ್ಬಿಟ್ಟಿತ್ತು. ಇದೆಲ್ಲ ಮೋರಿಗಳಿದು. ಇದು ಮೋರಿಗಳಿದ್ರು ಮುಚ್ಚೋಗಿದ್ಯಾ ಅಂದ್ರೆ ನೀರು ಎಲ್ಲೂ ಹೋಗಲ್ಲ. ಹೋಗಲ್ಲ. ಮಳೆ ಹೋದಾಗ ಏನಾಗುತ್ತೆ, ಎಲ್ಲ ಮೇಲ್ಗಡೆ ಬರುತ್ತೆ. ಮುಂದಕ್ಕೆ ನೀರೇ ಹೋಗಲ್ಲ ನೋಡಿ ಸರ್. ಡೌನ್ ಐತೆ, ಇದಕ್ ಮುಂದಕ್ಕೆ ನೀರೇ ಹೋಗಲ್ಲ. ಏನು ಹೋಗಲ್ಲ. ಕೊಟ್ಟಿದ್ದೀವಿ ಕಲೆಕ್ಷನ್, ಅದು ನಾವು ಪೈಪ್ ಕೊಟ್ಟೋಗ್ಬಿಟ್ಟು ಮೋರಿಗೆ ಬಿಟ್ಬಿಟ್ಟು ಎಲ್ಲ ಗಲೀಜೆಲ್ಲ ಮೇಲ್ ಬಂದ ಚಪ್ಪಡಿ ಎತ್ತಿದೀನಲ್ಲ ಅದು ನೋಡಿ ಸರ್. ನೋಡಿ ಸರ್ ಮೋರಿಯಲ್ಲಿ ನೀರು ಹೋಗುತ್ತಾ ನೋಡಿ ಸರ್. ಎಲ್ಲಿ ನೋಡಿ ಸರ್, MLA ಸಾಹೇಬ್ರಿಗೆ ಹೇಳಿ ಹಾಕಿದ್ರು. ಅದು UGD ಕಲೆಕ್ಷನ್ ಕೊಟ್ಟಿದ್ದೀವಿ, ಬ್ಲಾಕ್ ಆಗಿದೆ ಅಂದ್ಬಿಟ್ಟು ಓಪನ್ ಮಾಡಿರೋದು. ಹೇಳಿದ್ರೆ ಅವರು
ಆಮೇಲೆ ರೋಡ್ ಮಾಡಬೇಕು 6 ಗಂಟೆ ರೋಡ್ ಮಾಡಬೇಕು. ಕೌನ್ಸಿಲರ್ ಒಂದ್ ದಿವಸ ಬಂದಿಲ್ಲ 5 ಗಂಟೆ 6 ವರ್ಷ ಆಯ್ತು ಗೆದ್ದಿ ಒಂದ್ ದಿವಸ ಬಂದು ಮುಖ ತೋರಿಸಿಲ್ಲ ಯಾರಿಗೂ ಇಲ್ಲಿ. ಇಲ್ಲಿಂದ ನೋಡಿ ಹೆಂಗಿದೆ ರೋಡು, ಇಲ್ಲಿ ನೋಡಿ ಇದಾಗಿದೆ, ಇದು ಇದಾಗಿಲ್ಲ, ಅದ್ ಮಾಡ್ಬಿಟ್ಟು ಮಾಡ್ತೀನಿ ಅಂತ ನೋಡಿ ಹೆಂಗಿದೆ ಬಿಜಿ ನೋಡಿ ಸರ್. ಅದೇ ಒಂದ್ ದಿವಸ ಕೌನ್ಸಿಲರ್ ಬಂದು ಏನಿದೆ ಅಂತ ನಾವು ಹೇಳೇ ಇಲ್ಲ ಇಲ್ಲಿಗೆ ಬಂದು. ಮೋರಿ ಕ್ಲೀನಿಂಗ್, ರೋಡ್ ಕ್ಲೀನಿಂಗ್. ಚಿಕ್ಕ ಮಕ್ಳು ಇದಾರೆ, ರೋಡ್ ನೋಡಿ ಹೆಂಗಿದೆ, ಓಡಾಡಕ್ ಆಗ್ತಾ ಇಲ್ಲ ಮಕ್ಳ ಕೈಲಿ, ಇದು ಮಾಡಕ್ ಬಂದಿದ್ದಾರೆ ಇಲ್ಲಿ. ಯಾರು 4 ಪ್ರಶ್ನೆ ಮಾಡಿನಿ, ಅವಳೇನ್ ಕೇಳದ್ ಬೇಡ ಮಂತ್ರಿ, ಏನ್ ಮಾತಾಡಲ್ಲ ಅವಳು. ನೀರೇ ಬರಲ್ಲ ಕ್ಲೀನಿಂಗ್ ಮಾಡಕ್ಕೆ. ಆಮೇಲೆ ಎಲ್ಲ ಜನ ಸರ್ ಹೇಳಿ ಸರ್ವ ಜನಾಂಗದ ರೋಡ್ ಇದು. ಮುಸ್ಲಿಂ ಒಬ್ಬರೇ ಓಡಾಡಾರ. ಸರ್ ನಮಸ್ಕಾರ ಸರ್, ನಾವು ಅದೇ ಹೇಳ್ತೀವಿ. ನಿಮ್ಮ ಹೆಸರು ಸರ್? ಸ್ವಾಮಿ ಅನ್ಬಿಟ್ಟು ಹೇಳಿ. ಏನ್ ಸರ್, ಎಷ್ಟು ವರ್ಷಗಳಿಂದ ಒಂದು ಸಮಸ್ಯೆ ಇದೆ ಸರ್ ರಸ್ತೆ ಮೋರಿಲಿ? 15 ವರ್ಷದಿಂದ ಸಮಸ್ಯೆ ಇದೆ ಇದು. 20 ವರ್ಷ ಆಯ್ತು. ಯಾರೊಬ್ರು ಇದನ್ನ ಸರಿ ಮಾಡಿಸುವಂತ ಗೋಜಿಗೆ ಯಾರು ಹೋಗಿಲ್ವಾ? ಈಗ ಆಗಿರೋದನ್ನ ಮಾಡಿ ಅಂದ್ರೆ ಪ್ಯಾಚ್ ವರ್ಕ್ ಮಾಡ್ತೀವಿ ಅಂತ ಇದಾರೆ. ಮೋರಿಗಳು ಮರಿಗಳು ರಸ್ತೆ ಎಲ್ಲ ಆಗ್ಬೇಕು. ಇದು ಸರ್ವ ಜನಾಂಗದ ರೋಡ್, ಬರೀ ಮುಸ್ಲಿಮ್ಸ್ ಅಂತ ಏನ್ ಓಡಾಡಲ್ಲ. ಈಗ ಅವರೇ ಒಂದ್ ಜಾತಿ, ನಾವೇ ಒಂದ್ ಜಾತಿ, ಎಲ್ಲ ಇಲ್ಲೇ ಇದೀವಲ್ಲ, ಎಲ್ಲ ಜನಾಂಗದವ್ರು ಇಲ್ಲೇ ಇದೀವಲ್ಲ, ಹಿಂಸೆ ಅಂತ ಏನಲ್ಲ. ಓಕೆ ಓಕೆ ಸರ್, ಓಕೆ ಓಕೆ. ನೋಡಿದೀನಿ ಬಿಡಿ, ತೆಗ್ದಿ. ಗಾಡಿ ಬಂದ್ರೆ ಉಟ್ಕೊಳ್ಳುತ್ತೆ ಇದೆಲ್ಲ ನೋಡಿದಾರೆ ಹೆಂಗಿದೆ. ಈಗಲೇ ಗಂಟೆ 20 ವರ್ಷದಿಂದ ಬಂದಿಲ್ಲ ಸರ್ ನಮ್ಮ ಬೀದಿಗೆ. ಇದೆಲ್ಲ ತೋರಿಸಿದ್ದಾರೆ. ಇದು ಮೋರಿಗಳು ನೋಡಿ ಹೆಂಗ್ ಮಾಡೋರು. ಅವರು ಅವ್ರ ಕೈಯಿಂದ ಖರ್ಚು ಮಾಡಿ ರೆಡಿ ಮಾಡ್ಕೊಂಡಿರೋದು, ಅಡಿಟ್ ಮಾಡ್ಕೊಂಡು. ಇಲ್ಲಿ ನೋಡಿ ಮೋರಿನ ಇಲ್ಲ, ಇಲ್ಲಿ ಎಲ್ಲ ಬಿದ್ದೋಗಿದೆ. ತಾಯಿ ನಮಸ್ಕಾರ ತಾಯಿ. ನಮಸ್ತೆ. ಇಲ್ಲಿ ರಸ್ತೆ ಮೋರಿ ಮಾಡಿ ಎಷ್ಟು ವರ್ಷ ಆಯ್ತು ತಾಯಿ? ಇಲ್ಲಿ ಮೇಲೆ 10-15 ವರ್ಷದ ಮೇಲಾಗಿದೆ. ಇಲ್ಲಿ ಜನಗಳು ಹೇಳ್ತಾರೆ ಮೂಗ್ ಮುಚ್ಕ ತಿರ್ಗಾಡ್ಬೇಕು ಅಂತ. ಹೌದು, ಸರಿಯಾಗಿ ರೋಡ್ ಕ್ಲೀನ್ ಮಾಡಲ್ಲ, ಏನು ಮಾಡಲ್ಲ. ಇಲ್ಲಿ ಹೇಳಿದ್ರೆ ನಮ್ಗೇನೆ ತಿರ್ಗಾಕ ಮಾತಾಡ್ತಾರೆ. ನಮ್ಗೆ ಹೇಳಿ ಸಾಕಾಗೋಗಿದೆ ಸರ್. ಇಲ್ಲಿ ನಿಮ್ಗೆ ಓಟ್ ಕೇಳ್ಕೊ ಬರ್ತಾರಲ್ಲ, ಅವಾಗ ನೀವ್ ಅವ್ರಿಗೆ ಬೊಯ್ಯಕ್ಕಾಗಲ್ವಾ? ಹೇಳಿದ್ರೆ ಮತ್ತೆ ಮಾಡ್ತೀವಿ ಅಂತಾರೆ, ಮತ್ತೆ ಬರಲ್ಲ. ಹೌದಾ, ಸರಿ ತಾಯಿ ಆಯ್ತು. ಎಲ್ಲ ಬರುತ್ತೆ, ಇಲ್ಲಿ ಲಾರಿಗಳು ಬಸ್ಗಳೆಲ್ಲ ಬರುತ್ತೆ. ಅವಾಗ ಇಲ್ಲಿ ಊಟ್ಕೊಬಿಟ್ರಿ ಸೀಟ್ ಎಲ್ಲ ಇದೆ, ಇದಾಗಿರೋದು. ಇದು ರೆಡಿ ಮಾಡ್ಬೇಕು. ಇಲ್ಲಿ ಮೋರಿನೂ ಹೊಡೆದೋಗಿದೆ ಎಲ್ಲ. ಯಾವ ಕೆಲ್ಸಕ್ಕೆ ಬಳಸ್ತಾ ಇರೋದು ಇದು? ಅದೇ ಕೆಲಸಕ್ಕೆ ಆ ಕೆಲ್ಸಕ್ಕೆ ಬಳಸ್ತಾ ಇರೋದಾ? ರೋಡು ನಿಮ್ಮ ಹೆಸರೇನು ಸರ್? ಏನಪ್ಪ ಹೆಸರು? ಜನ ಅಂತ. ಈ ರಸ್ತೆ ಹಾಳಾಗಿ ಎಷ್ಟು ವರ್ಷ ಆಯ್ತು ಸರ್? ಹಾಗೆ 7-8 ವರ್ಷ ಆಯ್ತು. ಅದು 10-15 ವರ್ಷ ಆಯ್ತು. ಹೇಳ್ತಾವನೆ. ಈಗ ಅಲ್ಲಿ ಮಾತ್ರ ಒಂದಷ್ಟು ರೋಡ್ ಮಾಡಿದ್ದಾರೆ ಸರ್, ಇಲ್ಲೆಲ್ಲ ರೋಡ್ ರೆಡಿ ಮಾಡಿಲ್ಲ. ಇದು ಓಡಾಡಕ್ಕೆ ತುಂಬಾ ಕಷ್ಟ ಆಗತ್ತೆ ನಿಮಗೆ? ನಿಜ. ಬೈಕಲ್ಲಿ ಓಡಾಡೋದು, ಯಾಕೆಂದ್ರೆ ರೋಡ್ಗಳು ಬರೀ ಗುಂಡಿಗಳೇ ಇದೆ. ಗುಂಡಿಗಳು ನಿಜ. ನೀವು ನಿಮ್ಮ ಜನಪ್ರತಿನಿಧಿಗಳಿಗೆ ಯಾರಿಗೂ ಕಂಪ್ಲೇಂಟ್ ಮಾಡಿಲ್ವಾ ಇದನ್ನ? ಮಾಡಿದ್ದಾರೆ. ನೀವು ನನ್ನ ಹೆಸರು ಫಜಲ್ ಅಂತ. ನಾವು 14ನೇ ವಾರ್ಡ್. 14ನೇ ವಾರ್ಡಲ್ಲಿ ಭಾರಿ ಅನ್ಯಾಯವಾಗಿದೆ. ದಯವಿಟ್ಟು ನಾವು ಹೋಗಿ ಮುನ್ಸಿಪಾಲಿಟಿಲೂ ಕಂಪ್ಲೇಂಟ್ ಮಾಡಿದೀವಿ. ಆ ಇಂಜಿನಿಯರ್ ಅವ್ರಿಗೆ ಕರೆಸರು, ಅವ್ರು ಬರ್ತಾರೆ, ನೋಡ್ಕೊಂಡು ಹೋಯ್ತಾರೆ. ದಯವಿಟ್ಟು ಏನಂದ್ರೆ ನಮ್ಮ MLA ಸಾಹೇಬರು ಬಂದು ಅವರೇ ಶುದ್ಧಾಗಿ ನೋಡ್ಕೊಂಡು, ನಮ್ಮನ್ನ ಅನ್ಯಾಯ ಆಗಿದೆ. 13ನೇ ವಾರ್ಡಲ್ಲಿ ಕೆಲಸ ಆಗಿದೆ, ಎಲ್ಲಾ ವಾರ್ಡಲ್ಲಿ 23ನೇ ವಾರ್ಡಲ್ಲಿ ಕೆಲಸ ಆಗಿದೆ. ಇದು 1000 ಜನ ತಿರ್ಗಾಡೋ ರೋಡು, ಎಲ್ಲ ಕ್ಯಾಸ್ಟ್ ತಿರ್ಗಾಡೋ ರೋಡ್. ಇದು ಒಂದ್ ರೋಡ್ ಕೆಲ್ಸನೂ ಆಗಿಲ್ಲ, ಒಂದ್ ಚರಂಡಿನೂ ಆಗಿಲ್ಲ. ದಯವಿಟ್ಟು MLA ಸಾಹೇಬ್ರು ಬಂದು ನಿತ್ತಿ ನೋಡಿ ಅವರೇ ಮಾಡಿಸ್ಕೊಡ್ಬೇಕು ನಮ್ಗೆ. ಇಲ್ಲಿ ಯಾರು ನಮ್ ಮಾತು ಕೇಳೋರಿಲ್ಲ. ಎಲ್ಲಾ ಲೀಡರ್ಗಳು ಬರ್ತಾರೆ ಎಲೆಕ್ಷನ್ ದಿವಸ, ಇವ್ರಿಗೆ ಓಟ್ ಹಾಕಿ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ಅವ್ರು ಯಾರು ಈಗ ಬರ್ತಾ ಇಲ್ಲ, ಯಾರು ಬಂದ್ ಕೇಳ್ತಾನೂ ಇಲ್ಲ ನಮ್ ರೋಡ್ಗೆ. ದಯವಿಟ್ಟು MLA ಅವ್ರ ಮನವಿ ಏನಂದ್ರೆ ಅವರೇ ಬಂದು ನಿತ್ಯ ಶುದ್ಧ ನೋಡಿ ನಮ್ ಕೆಲಸವನ್ನ ಮಾಡ್ಕೊಡ್ಬೇಕಂತ ನಾವು ಬೇಡ್ಕೊತಾ ಇದೀವಿ. ಕೌನ್ಸಿಲರ್ ಯಾರು ಇಲ್ಲ. 14ನೇ ವಾರ್ಡ್ಗೆ ಬಂದು ಅವರೇ ನಿಂತ್ಕೊಂಡು ಶುದ್ಧ ನೋಡಿ ಅವ್ರ ಕೆಲಸ ಮಾಡ್ಕೊಡ್ಬೇಕಂತ ಬೇಡ್ಕೊತಾ ಇದೀವಿ ನಾವು. MLA ಕೌನ್ಸಿಲರ್ ಅವರು ಏನಿಲ್ಲ, ಅಲ್ಲಿ ಕಸ ಹೋದ್ರು ಇಲ್ಲ, ಲೈಟ್ ಹೋದ್ರು ಇಲ್ಲ, ಯಾರು ಇಲ್ಲ. ನಮ್ ಬೀದಿಲಿ ಯಾರು ಕೇಳೋರೇ ಇಲ್ಲ. ಸುಮ್ನೆ ಗೆದ್ದವ್ರೆ, ದುಡ್ಡು ಕೊಟ್ರೆ ಕೆಲಸ ಮಾಡ್ತಾರೆ, ದುಡ್ಡು ಕೊಂಡಿಲ್ಲ ಅಂದ್ರೆ ಕೆಲಸ ಮಾಡಲ್ಲ. 14ನೇ ವಾರ್ಡು ಎಲ್ಲಾ ವಾರ್ಡ್ಕಿಂತಾನು ಇದೆ ಕಳವೆ ವಾರ್ಡು. 14ನೇ ವಾರ್ಡು 14ನೇ ವಾರ್ಡ್ ಆಗ್ಬಿಟ್ಟಿದೆ ಇದು. ಯಾರು ಲೀಡರ್ಗಳು ಇಲ್ಲ, ಬರೀ ಎಲೆಕ್ಷನ್ ದಿವಸ ಬರ್ತಾರ ಅಷ್ಟೇ. ಸುಮ್ನೆ ನಾವು ಹುಡುಗರ ಸಂಘ ಐತೆ, ಬಟ್ ಯಾರು ನಮ್ಮ ಇದು ಕೇಳ್ತಾ ಇಲ್ಲ. ಎಲೆಕ್ಷನ್ ದಿವಸ ಬರ್ತಾರ ಲೀಡರ್ಗಳು. ಮನ್ಸೂರ್ ಪಾಷಾ ನನ್ನ ಹೆಸರು. ಹೇಳಿ ಸರ್.
5 ವರ್ಷದಿಂದ ಲೈಟ್ ಹೋಗುದಿಲ್ಲ. ಲೈಟ್ ಹೋಗಿದ್ರೆ ನಾವೇ ಹೋಗಿ ಶುದ್ಧಾಗೆ ನಾವೇ ಕರ್ಕೊಬಂದು ನಾವೇ ರೆಡಿ ಮಾಡ್ಬೇಕು. ಒಂದ್ ದಿವಸ ಅವ್ನು ಕೌನ್ಸಿಲರು ಹಿಂಗೋ ಹಂಗೆ ಪಾಪ ಅವನು 13ನೇ ವಾರ್ಡ್ ಕೌನ್ಸಿಲರ್ ಒಂದೊಂದ್ಸತಿ ಬಂದು ಹಾಕ್ತಾನೆ. ಈ 14ನೇ ವಾರ್ಡ್ ಕೌನ್ಸಿಲರ್ ಏನಾಗಿದೆ ಏನೈತೆ ಅನ್ನೋದು ಗೊತ್ತಿಲ್ಲ. 14ನೇ ವಾರ್ಡ್ ಕೌನ್ಸಿಲರ್ ಪರಿಮಳ ಅವರು ಏನು ಕೆಲಸ ಅಂತೂ ಮಾಡ್ತಾ ಇಲ್ಲ. ಯಾತಿಗಾಗಿದಾರ ಏನು ಗೊತ್ತಿಲ್ಲ. ಇಲ್ಲ ಈ ಕ್ಯಾಟಗರಿನ ಚೇಂಜ್ ಮಾಡಿಸ್ಕೊಡಿ 14ನೇ ವಾರ್ಡಿಂದು. ನಮ್ MLA ಸಾಹೇಬ್ರಿಗೆ ಮನವಿ ಮಾಡ್ಕೋತಾರದು ಅಷ್ಟೇ. ಈ ವಾರ್ಡ್ ಐತಲ್ಲ ಇವ್ರ ಹೊರಗೆ ಕೊಡ್ಬೇಡಿ, ಕ್ಯಾಟಗರಿ ಚೇಂಜ್ ಮಾಡ್ಬಿಟ್ಟು ನಮ್ಮ ಕೈ ಕೊಡಿ, ಇದ್ ಮಾಡ್ಕೊಡಿ ಅಷ್ಟೇ, ಏನಿಲ್ಲ. ನಾವ್ ಹೇಳಿದ್ರೆ ಮಾತು. ಸರ್ ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಸೈಯದ್ ಚಾಂದ್ ಪಾಷಾ ಅಂತ. ನಾವು 14ನೇ ವಾರ್ಡ್ನವರು. ನಮ್ಮ ಮನೆ ಮುಂದ್ಗಡೆ ಏಲೆಲ್ಲ ಬಿಟ್ಬಿಟ್ಟವ್ರೆ. ಚರಂಡಿ ಇಷ್ಟು ಉದ್ದ ಅದ, ಚರಂಡಿ ಎತ್ತಕ್ಕೆ ಬರುದಿಲ್ಲ. ಬಂದ್ರೆ ಹೇಳಿದ್ರು ಮಾಡುದಿಲ್ಲ ಅವರು. ಭಾರಿ ಅನ್ಯಾಯ ಆಗಿದೆ ನಮ್ಗೆ. ಮಕ್ಕಳು ತಿರ್ಗಾಡಕ್ ಕಷ್ಟ, ವಾಸನೆ, ನಮ್ ಮನೆ ಹೊರಗಡೆ ಬಂದು ಕೂತ್ಕೋಕು ಆಗುದಿಲ್ಲ. ಇದೆಲ್ಲ ಸಮಸ್ಯೆ ಸ್ವಲ್ಪ ಇದ್ ಮಾಡ್ಕೊಡಿ ಸರ್. ಅಕ್ಕ ನಿಮ್ಮ ಹೆಸರು? ಮನೆ ಅಂತ ಸರ್. ಆ, ಹೇಳಿ ಈ ಸಮಸ್ಯೆ ಮೋರಿ ರಸ್ತೆ ಇದು ವಾಸನೆ ಸರ್. ಎಷ್ಟು ವರ್ಷಗಳಿಂದ ಅಯ್ಯ ಸುಮಾರು ನಾವು ಒಂದು 10 ವರ್ಷದಿಂದ ಇದೀವಿ ಹಿಂಗೆ. ಹಿಂದೆ ವಾಸನೆನಾ? ಇದೆ ಹಿಂಗೆ ಇದೆ. ಪುರಸಭೆ ಸದಸ್ಯರುಗಳಿಗೆ ಅಥವಾ ಮುನ್ಸಿಪಾಲಿಟಿ ಬರ್ತಾರಲ್ಲ, ನಾವೇನು ಹೇಳಿ ಮಾಮೂಲಿ ಕಸ ಗೋರಕ್ ಅವ್ರಿಗೆ ಹೇಳ್ತೀವಿ ಅಷ್ಟೇ ಸರ್. ಅವ್ರೇನ್ ಹೇಳ್ತಾರೆ? ಮಾಮೂಲಿ ಗೋರ್ ಹಾಕ್ತಾರೆ ಹೋಗ್ತಾರೆ ಅಷ್ಟೇ. ಆದ್ರೂ ವಾಸನೆ. ಈಗ ಚಾಚ್ಕೊಂಡ್ ನಿಂತ್ಕೊಳ್ಳಿ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಜಾಫರ್ ಅಂತ. ಎಷ್ಟು ವರ್ಷಗಳಿಂದ ಅಂಗಡಿಲಿದ್ದೀರಿ ಸರ್? 20 ವರ್ಷ ಆಯ್ತು. ಹೇಳಿ ಸರ್. ಇಲ್ಲಿ 20 ವರ್ಷದಿಂದನೂ ಯಾರು ಏನು ಬರಲ್ಲ, ಕ್ಲೀನ್ ಏನಿಲ್ಲ. ನೋಡಿ ಚರಂಡಿ ಫುಲ್ ಐತೆ, ಕೂತ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ಇಲ್ಲಿ ವಾಸನೆಗೆ ಬಾಯಿ ಕೊಡಕ್ಕಾಗಲ್ಲ. ಮೇಸ್ತ್ರಿಗೆ ಎಲ್ಲ ಹೇಳಿತ್ ಮೊನ್ನೆ ಅವ್ರಿಗೆ ಹೇಳ್ದೆ, ಯಾರು ಮುನ್ಸಿಪಾಲಿದ್ದಾರಲ್ಲ ಮೇಸ್ತ್ರಿ ಅವ್ರಿಗೆ ಹೇಳಿದ್ರು, ಅವರು ಬರಲ್ಲ. ಕೌನ್ಸಿಲರ್ ದಿವಸ ಯಾರು ಬರಲ್ಲ. ಗೆದ್ದ ಗಂಟೆ ಬರ್ತಾರ, ಗೆದ್ದಾದ್ಮೇಲೆ ಯಾರು ಏನು ಕೆಲಸ ಮಾಡಿಲ್ಲ. ವಾಸನೆ ಕೂತ್ಕೊಳಕ್ಕಾಗಲ್ಲ. ಇಲ್ಲಿ ಮೋರಿ ಮುಚ್ಚಬಿಡುತ್ತೆ ಇಲ್ಲಿ, ಆಯ್ತಾ? ಏನ್ ಮಾಡಿಲ್ಲ. ಆಮೇಲೆ ಇದೇ ಕೆಲಸ ಬ್ರಿಡ್ಜ್ ಹೊಡೆದೋಗ್ಬಿಟ್ಟು ಬ್ರಿಡ್ಜ್ ಪ್ಯಾಚ್ ಮಾಡ್ತಾರ ಅವರು. ಬ್ರಿಡ್ಜ್ ಪ್ಯಾಚ್ ಮಾಡೋದು ತಾನೆ, ಕಟ್ಬಿಡ್ತಾನೆ ಹಾಕೋದು. ಇವ್ರ ಮನೇನು ಕೇಳ್ತಾರಲ್ಲ ತಾನೆ. ರೋಡ್ ಟ್ಯಾಕ್ಸ್ ಎಷ್ಟು ಗೌರ್ಮೆಂಟ್ಗೆ ಏನು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ ಅವರು. ನಿಮ್ ಕಡೆ ಒಳ್ಳೆ ಕೆಲಸ ಆಗ್ಲಿ ಸರ್. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ನಜೀಬ್ ಪಾಷಾ ಅಂತ. ಹೇಳಿ ಸರ್. ಇಲ್ಲಿ ಮೋರಿ ಮತ್ತೆ ರಸ್ತೆದು ನಾನು ಮಾಜಿ ಕೌನ್ಸಿಲರ್ ಮಗ ಸರ್. ನಮ್ ತಂದೆಯವ್ರಿಗೆ 20-25 ವರ್ಷ ಆಯ್ತು. 20-25 ವರ್ಷದಿಂದ ಮೋರಿ ಕೆಲಸ ಮಾಡ್ಸಿರೋದು ನಮ್ ತಂದೆ. ಈಗ ತನಕ ಯಾರ್ ನನ್ ಮಗನು ನೋಡಿಲ್ಲ ಅಲ್ಲಿಗೆ. ನಿಮ್ ತಂದೆಯವ್ರ ಹೆಸರೇನು ಸರ್? ದಸ್ತಗೀರ್ ಪಾಷಾ ಅಂತ. ಅವ್ರು ಇವಾಗ ಪ್ರೆಸೆಂಟ್? ಅವರು ಪ್ರೆಸೆಂಟ್ ತೀರ್ಕೊಬಿಟ್ಟು 7 ತಿಂಗಳಾಯ್ತು. 7 ತಿಂಗಳಾಯ್ತು. ಈಗ ತನಕ ಯಾರು ನಮ್ ತಂದೆ ಟೈಮಲ್ಲಿ ಮೋರಿಗಳಾಗಿದ್ದು. ಈಗ ತನಕ ಮೋರಿನೇ ಆಗಿಲ್ಲ. 25 ವರ್ಷ ಆಯ್ತು. 4 ಜನ ತಿರ್ಗೋ ರಸ್ತೆ ಅದು. 4 ಜಾತಿ ಜನ ತಿರ್ಗೋ ರಸ್ತೆ ಅದು. ಯಾರು ಮುಟ್ ನೋಡೋರಿಲ್ಲ. ಈಗ ರೋಡ್ ಮಾಡ್ಬಿಡ್ತೀನಿ ಅಂತಾರೆ, ಕೆಳಗಡೆ ನೀರ್ ಬರ್ತಾ ಐತೆ, ರೋಡ್ ಹಾಕ್ಬಿಡ್ತಾರಂತೆ ಮೇಲ್ಗಡೆ. ಹೆಂಗ್ ಸರ್ ಅದು? ನೀವ್ ಹೇಳಿ. ಸರಿಯಾಗಿ ಯೂಸಿಟಿಲಿ ಚೇಂಬರ್ ಗಳಿಗೆ ಲೆಟ್ರಿನ್ ಹೋಯ್ತಿಲ್ಲ, ಪಾಸ್ ಐತಿಲ್ಲ, ಮೇಲ್ಗಡೆ ರೋಡ್ ಹಾಕ್ಬಿಡ್ತೀನಿ ಅಂದ್ರೆ ಹೆಂಗದು ಅರ್ಥ? ನೀವೇ ಎಲ್ಲ ನೋಡ್ರಿ, ಎಲ್ಲ ಮಾಡಿದ್ರಿ. ನೀವೇ ಅದ್ ಏನದು ಸಾಕಾರ ಮಾಡಿ ನಮ್ ಬೀದಿಗೆ ಒಂದ್ ಒಳ್ಳೆ ಕೆಲಸ ಮಾಡಿಸ್ಕೊಟ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಕಳೆದ 6 ವರ್ಷದಿಂದನೂ ಜೊತೆಗೆ 10 ವರ್ಷದಿಂದನೂ ಈ ರೋಡಲ್ಲಿ ಏನು ಕೆಲಸ ಆಗ್ತಿದೆ, ಈ ಕೆಲಸ ಇವರೆಲ್ಲ ಇನ್ನೊಂದು ವಾರ್ಡಲ್ಲಿ ಈ ವಾರ್ಡ್ ಏನಿಲ್ಲ ಸೈಡ್ ಬನ್ನಿ ಸರ್, ಸೈಡ್ ಬನ್ನಿ. ಮೋರಿ ಅಷ್ಟೇ. ಅದು ಮೋರಿ ಕ್ಲೀನ್ ಮಾಡ್ಬೇಕಂದ್ರೆ 100 ಕೊಟ್ರೆ ಕ್ಲೀನ್ ಮಾಡಬಾರ್ದಾ? ಅವ್ರಿಗೆ 100 ರೂಪಾಯಿ ಕೂಡ ಮಾಡ್ಕೊಡ್ತೀವಿ ಅಂತ ನಾವು ಆಗಿರೋದು. ಬುಕ್ಕಿಂದ ಹಿಡಿದು ಸೋಡ್ ಮುದ್ದನಕೇರಿ ಗಂಟ ಅರ್ಧಕ್ಕೆ ರೋಡ್ ಯಾಕೆ ಮಾಡಿದ್ರು? ಮಾಡಿದ್ರೆ ಪೂರ್ತಿ ಮಾಡ್ಬೇಕಾಗಿತ್ತು. ಅರ್ಧಕ್ಕೆ ಮಾಡಿ ಯಾಕೆ? ಈಗ ನಾವು ಕೌನ್ಸಿಲರ್ಗೆ ಕರ್ಸ್ಬಿಟ್ಟು ನಾವು ಕೇಳ್ತ ಸರ್, ನವೀನ್ ಸರ್ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ. ಏನು ಈ ಕಾಮಗಾರಿನ ಮಾಡೋದು ಸಂಪೂರ್ಣ ವ್ಯರ್ಥ. ಏನಕ್ಕೆ ಅಂತಂದ್ರೆ, ಯಾವುದೇ ಒಂದು ರಸ್ತೆನ ನಿರ್ಮಾಣ ಮಾಡಬೇಕು ಅಥವಾ ರಸ್ತೆನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ವೈಜ್ಞಾನಿಕವಾಗಿ ಮೋರಿಗಳನ್ನ ಮೊದಲು ನಿರ್ಮಾಣ ಮಾಡಬೇಕು. ಸರಿಯಾದಂತ ಸಮರ್ಪಕವಾದಂತ ಮೋರಿಗಳನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಒಂದು ರಸ್ತೆ ದೀರ್ಘಕಾಲ ಬಾಳ್ಕೆ ಬರುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕೇವಲ ಒಂದು ದುಡ್ಡಿನ ಆ ಕಮಿಷನ್ ಆಸೆಗೋ ಅಥವಾ ಆ ಕಾಮಗಾರಿ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ವೇಸ್ಟ್ ಆಗಿ ವ್ಯರ್ಥವಾಗಿ ಸಾರ್ವಜನಿಕ ತೆರಿಗೆ ಹಣನ ರಸ್ತೆ ಮೇಲೆ ಹಾಕೊಟ್ಟು ಹೋಗ್ತಾರೆ. ಆದ್ರೆ ಆ ಒಂದು ರಿಪೇರಿ ಕೆಲಸ ಶಾಶ್ವತ ಉಳ್ಕೊಳ್ಳಲ್ಲ. ಈ ಒಂದು
ನಾನು ಎಲ್ಲಾ ಒಂದು ಜಾಗಕ್ಕೂ ಹೋಗಿ ನೋಡ್ಕೊ ಬಂದೆ. ಮೋರಿಗಳು ಸಾಕಷ್ಟು ಕೆಟ್ಟಿದೆ. ಈ ರಸ್ತೆಗಳಲ್ಲಿ ನಿಜಕ್ಕೂ ಮನುಷ್ಯರು ವಾಸ ಯೋಗ್ಯವಾಗಿ ಬದುಕಕ್ಕಾಗಲ್ಲ, ಅಷ್ಟು ದುರ್ನಾತ ಬೀರುತ್ತೆ. ಇಲ್ಲಿ ಜನಗಳು ಅದ್ ಯಾವ ರೀತಿ ಸಹಿಸ್ಕೊಂಡಿದಾರೋ, ಈ ಒಂದು ವರದಿ ನೋಡಾದ್ರೂ ನಮ್ಮ ಶಾಸಕರು ಎಚ್ಚೆತ್ಕೊಂಡು ಇದನ್ನ ಸರಿ ಮಾಡಿಸ್ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಧನ್ಯವಾದ ಸ್ನೇಹಿತರೆ. ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.